Hi everyone. Most of the students are really afraid to approach math subject. ಯಾಕೆಂದರೆ ಮ್ಯಾಥ್ಸ್ ಬೇರೆ ಸಬ್ಜೆಕ್ಟ್ಗಳ ಥರ ಅಲ್ಲ. ಸರಿಯಾಗಿ ಬೇಸ್ ಇಲ್ಲದೆ ಮ್ಯಾಥ್ಸ್ ಕಲಿಯುವಾಗ ತುಂಬ ಕಷ್ಟವಾಗುತ್ತದೆ. ಮ್ಯಾಥ್ಸ್ ಈಸಿಯಾಗಿ ಕಲಿಯಬೇಕಾದರೆ ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಅಗತ್ಯವಾಗಿದೆ. ಸೊ ಐ ವುಡ್ ಲೈಕ್ ಟು ಸ್ಟಾರ್ಟ್ ಬೇಸಿಕ್ ಮ್ಯಾಥಮ್ಯಾಟಿಕ್ಸ್ ಫಾರ್ ಹೈಸ್ಕೂಲ್ ಸ್ಟೂಡೆಂಟ್ಸ್. It is not only for high school students but for the students those who are studying in class 1 to 10 because this is a specially arranged systematic study of maths from the bottom level of school classes. In our school system we have to start maths from natural numbers. Natural numbers ಅಂದರೆ ಅದು ಲೆಕ್ಕ ಮಾಡೋದು ನಂಬರ್ಸ್ 1 2 3 4 ಹಾಗೆ ಬರೆದ ನಂಬರ್ಸ್ಗೆ ನ್ಯಾಚುರಲ್ ನಂಬರ್ಸ್ನ ಹೇಳ್ತದೆ. ಮತ್ತು ಅದರ ಬಗ್ಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಹಾಗೆಲ್ಲ ಕಲಿತದೆ. ದೆನ್ ಗೋ ಟು ದ ನೆಕ್ಸ್ಟ್ ಕ್ಲಾಸಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ಸ್ ಆರ್ ದೇರ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್. ಗೋ ಟು ದ ಅದರ್ ಲೆವೆಲ್, ಫ್ರ್ಯಾಕ್ಷನ್ಸ್, ಇಂಟಿಜರ್ಸ್ ಆ್ಯಂಡ್ ದ ಪ್ರಾಪರ್ಟೀಸ್ such as addition, subtraction, multiplication, division, again some more. ಅದು ಇಂಟಿಜರ್ಸ್ ಮತ್ತು ಫ್ರ್ಯಾಕ್ಷನ್ಸ್ ಮಿಕ್ಸ್ ಮಾಡಿ ಬರುವಾಗ ಅದು ರ್ಯಾಷನಲ್ ನಂಬರ್ಸ್ ಆಗ್ತದೆ. ಅದಕ್ಕೆ ಸಹ ಇದೆ ಅದರ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಸ್ ಮತ್ತು ಬೇರೆ ಪ್ರಾಪರ್ಟೀಸ್ ಅದೆಲ್ಲ ಉಂಟು. ಈಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲಿಯುವಾಗ ಮ್ಯಾಥ್ಸ್ ತುಂಬ ಈಸಿ ಆಗುತ್ತದೆ ಮತ್ತು ಅದು ಕಲೀಲಿಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತದೆ. So we have to start maths classes in a systematic and interesting way. Ebenezer Coaching Center presents Mathematics Special for 1st to 10th class students. Without practice nobody can win. Step by step ಆಗಿ ಮ್ಯಾಥ್ಸ್ ಕಲಿಯುವಾದರೆ ಮ್ಯಾಥ್ಸ್ ತುಂಬ ಈಸಿಯಾಗಿ ಮತ್ತು ಇಂಟ್ರೆಸ್ಟಿಂಗ್ ಆಗಿ ಬರುತ್ತದೆ. ಫಸ್ಟ್ ಸ್ಟೆಪ್, ಫೋಕಸ್ ಆನ್ ಬಿಲ್ಡಿಂಗ್ ಎ ಸ್ಟ್ರಾಂಗ್ ಫೌಂಡೇಶನ್. ಮ್ಯಾಥ್ಸ್ ಕಲಿಯುವಾಗ ಫಸ್ಟ್ ಬೇಕಾಗಿದ್ದೊಂದು ವಿಷಯ ಸ್ಟ್ರಾಂಗ್ ಫೌಂಡೇಶನ್ ಬೇಕಿತ್ತು. ಸ್ಟ್ರಾಂಗ್ ಫೌಂಡೇಶನ್ ಅಂದರೆ ಮ್ಯಾಥ್ಸಿನ ಬೇಸಿಕಲ್ಲಿ ಚಿಕ್ಕ ಕ್ಲಾಸಿಂದಲೇ ನಾವು ಕಲಿಯುವುದು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅದು ದೊಡ್ಡ ದೊಡ್ಡ ಕ್ಲಾಸಲ್ಲಿ ಬರುವಾಗ ಅದು ಟೈಪ್ಸ್ ಆಫ್ ನಂಬರ್ಸ್ ಆಗಿ ಅದರಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಗಿ ಬರುತ್ತದೆ. ಅದೇ ಥರ ಸೆಕೆಂಡ್ ಸ್ಟೆಪ್ ಯಾವುದಂದರೆ understanding the concept of these different operations and then practicing it. ಈ operations means addition, subtraction, multiplication, divisions. ಈ ಮೆಥಡ್ಸ್ ಎಲ್ಲ ಅದರ ಕನ್ಸೆಪ್ಟ್ ಚಂದವಾಗಿ ಅಂಡರ್ಸ್ಟ್ಯಾಂಡ್ ಆಗಿ ಅನಂತರ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡುವಾಗ ಇಟ್ ವಿಲ್ ಇಂಪ್ರೂವ್ ಯುವರ್ ಎಬಿಲಿಟಿ ಟು ಸಾಲ್ವ್ ದ ಸೇಮ್ ಪ್ರಾಬ್ಲಮ್ ಇನ್ ಡಿಫ್ರೆಂಟ್ ವೇಸ್. ಒಂದೇ ಪ್ರಾಬ್ಲಮ್ ವ್ಯತ್ಯಸ್ತವಾದ ರೀತಿಯಲ್ಲಿ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಸ್ಟೆಪ್, ಪ್ರಾಕ್ಟೀಸ್ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಇಟ್ ವಿಲ್ ಶಾರ್ಪ್ ಯುವರ್ ಬ್ರೈನ್ ಫಾರ್ ಸಾಲ್ವಿಂಗ್ ಮೆಂಟಲ್ ಸಮ್ಸ್ ಈಸಿಲಿ. ತುಂಬ ಸತಿ ಪ್ರಾಕ್ಟೀಸ್ ಮಾಡುವಾಗ ಸುಮ್ಮನೆ ಓದಿ ಹೋಗಿದರೆ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಾವು ತುಂಬ ಸತಿ ಪ್ರಾಕ್ಟೀಸ್ ಮಾಡಿ ಬರುವಾಗ ನಮಗೆ ಐಡಿಯಾಸ್ ಸಿಗ್ತದೆ. ಮ್ಯಾಥ್ಸ್ ಈಸಿಯಾಗಿ ಸಾಲ್ವ್ ಮಾಡಬೇಕಾದ ಐಡಿಯಾಸ್ ಸಿಗ್ತದೆ. ಸೊ ಹಾಗೆ ನಮಗೆ ಪ್ರಾಕ್ಟೀಸ್ದಿಂದಲೇ ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಮತ್ತು ಇನ್ನೊಂದು ವಿಷಯ ಅಂದರೆ ಫೋಕಸ್ ಆನ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್. ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಾಗ ವ್ಯತ್ಯಸ್ತವಾದ ಟೆಕ್ನಿಕ್ಸ್ ಉಂಟು. ಆ ಟೆಕ್ನಿಕ್ಸ್ ಅದಾದರೆ ಐಡಿಯಾಸ್ ನಮಗೆ ಸಿಕ್ಕಬೇಕಾದರೆ ಸಹ ನಾವು ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಬೇಕು. ಒಂದು ಪ್ರಾಬ್ಲಮ್ ನಮಗೆ ಈಗ ನಾಳೆ ಎಕ್ಸಾಮನ್ನು ಹೇಳಿದರೆ ಇವತ್ತು ಓಡಿ ಬಂದು ಮ್ಯಾಥ್ಸ್ ಕಲಿತಿದ್ರೆ ನಾಳೆ ಎಕ್ಸಾಮ್ ಮಾಡಲಿಕ್ಕೆ ಮಾರ್ಕ್ ಸ್ಕೋರ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಸ್ಕೋರ್ ಮಾಡಬೇಕಾದ್ರೆ ನಾವು ಡೈಲಿಯಾಗಿ ಅದು ಪ್ರಾಕ್ಟೀಸ್ ಮಾಡಿ ಅದರ ಬಗ್ಗೆ ನಮಗೆ ಒಂದು ಪ್ರಾಬ್ಲಮ್ ವ್ಯತ್ಯಸ್ತವಾದ ರೀತಿಯಲ್ಲಿ ಮಾಡಬೇಕಾದ ಟೆಕ್ನಿಕ್ಸ್, ಐಡಿಯಾಸ್ ಎಲ್ಲ ತಗೊಳ್ಬೇಕು. ಹಾಗೆ ಮಾಡುವಾಗ ನಮಗೆ ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಅದಲ್ಲದೆ ಇನ್ನೊಂದು ವಿಷಯ ಅಂದರೆ ದೊಡ್ಡ ಪ್ರಾಬ್ಲಮ್ಸ್ ಎಲ್ಲ ಬರುವಾಗ ಅದು ಪೀಸ್ ಆಗಿ ಚಿಕ್ಕ ಭಾಗವಾಗಿ ನಾವು ಅದಕ್ಕೆ ಸ್ಟೆಪ್ ಆಗಿ ಮಾಡಿ ಅದು ಪ್ರಾಕ್ಟೀಸ್ ಮಾಡಬೇಕು.
ಅದು ಸಹ ನಮಗೆ ಈಸಿಯಾಗಿ ಮ್ಯಾಥ್ಸ್ ಇಂಟ್ರೆಸ್ಟಿಂಗ್ ಆಗಿ ಬರಲಿಕ್ಕೆ ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಸ್ಟೆಪ್ ಯಾವಂದರೆ ಯೂಸಿಂಗ್ ಮೈಂಡ್ ಮ್ಯಾಪರ್ ಫಾರ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಈಸಿಲಿ. ದೊಡ್ಡ ದೊಡ್ಡ ಕ್ಲಾಸಲ್ಲಿ ಬರುವಾಗ ನಮಗೆ ಚಿಕ್ಕ ಕ್ಲಾಸಲ್ಲಿ ನ್ಯಾಚುರಲ್ ನಂಬರ್ಸ್ ಮಾತ್ರ ಬರುತ್ತದೆ, ನ್ಯಾಚುರಲ್ ನಂಬರ್ಸ್ ಮತ್ತು ಹೋಲ್ ನಂಬರ್ಸ್. ಅಲ್ಲದೆ ದೊಡ್ಡ ಕ್ಲಾಸಲ್ಲಿ ಬರುವಾಗ ಇಂಟಿಜರ್ಸ್, ಫ್ರ್ಯಾಕ್ಷನ್ಸ್, ಆಲ್ಜಿಬ್ರಾ ಹಾಗೆಲ್ಲ ಬರುವಾಗ ನಮಗೆ ತುಂಬ ಕನ್ಫ್ಯೂಸ್ ಆಗ್ತದೆ. ಸೊ ಅದನ್ನದು ಮೈಂಡ್ ಮ್ಯಾಪ್ ಸೆಟ್ ಮಾಡಿ ಅದರಲ್ಲಿ ಕಲಿಯುವಾಗ, ಪ್ರಾಕ್ಟೀಸ್ ಮಾಡುವಾಗ ಮ್ಯಾಥ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿ, ಅದು ಮಾತ್ರವಲ್ಲ ನಮಗೆ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಾಕ್ಟೀಸ್ ಮೇಕ್ಸ್ ಎ ಪರ್ಸನ್ ಪರ್ಫೆಕ್ಟ್. ನಾವೆಷ್ಟು ಪ್ರಾಕ್ಟೀಸ್ ಮಾಡುತ್ತದೆಯೋ ಅಷ್ಟು ತನಕ ನಮಗೆ ಮ್ಯಾಥ್ಸ್ ಇಂಟ್ರೆಸ್ಟಿಂಗ್ ಆಗಿ ಉಲ್ಲಾಸದಿಂದಲೇ ಮ್ಯಾಥ್ಸ್ ಈಸಿ ಸಬ್ಜೆಕ್ಟ್ ಆಗಿ ನಮಗೆ ತಗೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಹೇಳೋದೊಂದು ವಿಷಯ ಅಂದರೆ ದೇರ್ ಆರ್ ವೇರಿಯಸ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಟು ಇಂಪ್ರೂವ್ ಮ್ಯಾಥ್ಸ್. ಮ್ಯಾಥ್ಸ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಟಿಪ್ಸ್ ಮತ್ತು ಟ್ರಿಕ್ಸ್ ಎಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ. ನಾವು ಮಾಡುವಾಗ ತಪ್ಪು ಬಂದರೆ ಸಹ ಅದಕ್ಕೆ ನಮಗೆ ಬೇಜಾರಾಗೋದೇ ಬೇಡ, ಬೇರೆ ಬೇರೆ ಟ್ರಿಕ್ಸ್ ಯೂಸ್ ಮಾಡ್ಬೋದು. ಮಿಸ್ಟೇಕ್ಸ್ ಆರ್ ಬೆಸ್ಟ್ ಟೀಚರ್ಸ್ ಅನ್ನೊಂದು ಪ್ರಾವರ್ಬ್ ಸಹ ಉಂಟು. ಅಂದರೆ ನಾವು ಮಾಡಿದ ತಪ್ಪಿಂದ ಆ ತಪ್ಪು ನಾವು ಮಾಡುವಾಗ, ಪ್ರಾಬ್ಲಮ್ಸ್ ಮಾಡುವಾಗ ಅದರಲ್ಲಿ ಒಂದು ತಪ್ಪು ಬಂದಿದೆ ಎಂದು ನೆನೆಸಿ. ಆದರೆ ಆ ತಪ್ಪು ನಾವು ಕಂಡು ಹಿಡಿದು ಪುನಃ ನಾವು ಪ್ರಾಕ್ಟೀಸ್ ಮಾಡಿ ಬರುವಾಗ ನಮಗೆ ಸುಗಮವಾಗಿ ಕಾನ್ಫಿಡೆನ್ಸ್ ಬರ್ತದೆ, ಪ್ರಾಬ್ಲಮ್ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಬರುತ್ತದೆ. ಆದರೆ ನಮಗೆ ಮ್ಯಾಥ್ಸ್ ಇಂಪ್ರೂವ್ ಮಾಡಲಿಕ್ಕೆ ಅದು ಹೆಚ್ಚಾಗಿ ಸಾಧ್ಯವಾಗುತ್ತದೆ. ಸೊ ಡೋಂಟ್ ಬಿ ಅಫ್ರೈಡ್ ಆಫ್ ಮ್ಯಾಥ್ಸ್. ಮ್ಯಾಥ್ಸ್ ಅದು ಕಷ್ಟವಾದ ವಿಷಯವಲ್ಲ. ನಾವು ಪ್ರಾಕ್ಟೀಸ್ ಮಾಡಿ ಇದರಲ್ಲಿ ಹೇಗೆ ಹೇಳಿದೆ ಅದೇ ಥರ ಪ್ರಾಕ್ಟೀಸ್ ಮಾಡುವಾಗ ನಮಗೆ ತುಂಬ ಈಸಿಯಾಗಿ ಇಂಟ್ರೆಸ್ಟಿಂಗ್ ಆಗಿ ಮ್ಯಾಥ್ಸ್ ಕಲೀಲಿಕ್ಕೆ ಸಾಧ್ಯವಾಗುತ್ತದೆ. ವಿತೌಟ್ ಬೇಸಿಕ್ಸ್ ನಥಿಂಗ್ ವರ್ಕ್ಸ್. ಅಂದರೆ ಬೇಸಿಕ್ಸ್ ಇಲ್ಲಾದರೆ ನಮಗೆ ಎಂದು ಸಹ ಮಾಡಲಿಕ್ಕೆ ಆಗುವುದಿಲ್ಲ. ಮ್ಯಾಥ್ಸ್ ಮಾತ್ರವಲ್ಲ, ಎಂದು ವಿಷಯ ಆದರೆ ಸಹ ಅದನ್ನು ಕರೆಕ್ಟಾಗಿ ಬೇಸಿಕ್ ಬೇಕಿತ್ತು. ಅದರಲ್ಲಿ ಮೇಯ್ನ್ ಆಗಿ ಬೇಸಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸುಲಭವಾಗಿ ಮ್ಯಾಥ್ಸ್ ಮಾಡಲಿಕ್ಕೆ ಬೇಸಿಕ್ಸ್ വളരെ ಅಗತ್ಯವಾಗಿದೆ. ಅದೇ ಥರ ನೆಕ್ಸ್ಟ್ ಪ್ರಾಕ್ಟೀಸ್ ಅಗೇನ್ ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಥ್ಸ್ ಸುಲಭವಾಗಲಿಕ್ಕೆ ಇದೆಲ್ಲ ನಮಗೆ ಟಿಪ್ಸ್. ಸ್ಟಾಪ್ ಸ್ಟಡಿ ಓರಲ್ ಆಗಿ ಓದಿ ಮ್ಯಾಥ್ಸ್ ಕಲಿಯುವ ವಿಷಯ ಸ್ಟಾಪ್ ಮಾಡಬೇಕು. ಬರೆದು ಕಲಿಯಬೇಕು. ವರ್ಕೌಟ್ ಮೋರ್ ಆ್ಯಂಡ್ ಮೋರ್ ಎಗೇನ್ ಹಾಗೆ ಮಾಡಿ ಕಲಿಯುವಾಗ ಸುಲಭವಾಗಿ ಮ್ಯಾಥ್ಸ್ ಇಂಟ್ರೆಸ್ಟಿಂಗ್ ಆಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಅದು ಎಂದು ಹೇಳ್ತದೆ, ಮ್ಯಾಥ್ಸಿಗೆ ನಮಗೆ ಸೂಪರ್ ಆಗಿ ಝೀರೋದಿಂದ ಹೀರೋ ಆಗಲಿಕ್ಕೆ ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಈಗ ಈ ವಿಡಿಯೋ ಸ್ಟಾಪ್ ಮಾಡ್ತೇನೆ. ಮುಂದೆ ಒಳ್ಳೆ ಕ್ಲಾಸುಗಳು ಮಾಡಿಕೊಂಡು ನಿಮ್ಮ ಮುಂದೆ ಬರಲಿಕ್ಕೆ ಇಚ್ಛಿಸುತ್ತೇನೆ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.